ನಮಸ್ಕಾರ ಗುರು, ನಾನು ನಿಮ್ಮ ಡಿ ಟ್ಯೂನಿಂಗ್. ಇವತ್ತು ಡೇ 3ಗೆ ಸ್ವಾಗತ. ರೂಮ್ನ ಚೆಕ್ಔಟ್ ಮಾಡಿದ್ದೀನಿ. ಬೆಳಗ್ಗೆ 7 ಗಂಟೆ ಆಗಿದೆ. ಇಲ್ಲಿಂದ ಈಗ ಅಮರಾವತಿಗೆ ಹೊರಡ್ತಿದ್ದೀನಿ. 260 ಇದೆ. ಒಂದು 12 o'clockಗೆಲ್ಲ ರೀಚ್ ಆಗ್ತೀನಿ. ಹೋಗ್ತಾ ರೋಡಲ್ಲೇ ಟಿಫನ್ ಮಾಡ್ಕೊಂಡು ಸೀದಾ ಅಮರಾವತಿ ಹೋಗ್ತೀನಿ. ಅಲ್ಲಿಂದ ನೆಕ್ಸ್ಟು ಡೆಸ್ಟಿನೇಷನ್ ಇರೋದು ಮೇಯ್ನು ಭೋಪಾಲು ನೋಡೋಣ. ಅಲ್ಲಿಗೆ ಆದರೆ ಹೋಗ್ತೀನಿ, ಇಲ್ಲಾಂದರೆ ಅಮರಾವತಿಲಿ ಸ್ಟೇ ಆಗ್ತೀನಿ. ಗಾಡಿ ನಾನು ನಿಮ್ಮ ಡಿ ಟೋನಿ. ಈಗ ಅಮರಾವತಿ ಹೋಗ್ತಿದ್ದೆ. ಇಲ್ಲಿ ಕ್ಯಾ ಬೋಲ್ತಾ ಕಿಚಡಿ ತಿಂತಾ ಇದ್ದೀನಿ. ನೋಡಿ ಸಿಕ್ಕಿದ್ದಾರೆ. ಓಕೆ ಭಯ कौन सा है, कैसा है वो? हाय बोला बोल. आचार्य म्हणा करणार सांग. आचार्य म्हणा करणार म्हणा. नंबर 1 आचार्य म्हणा करणार आहात खिचडी. मालिक है आपका, इधर मालिक हो? हाँ बात करो, आप बात करो, बोलो. पंडित शिंदे इनका ले लो, बोले तो मेरी एडवर्टाइज हो जाएंगी. गिराइक का ले लो कि गिराइक को अच्छा लगा क्या खाना अच्छा लगा वो. अच्छा है. बालूशाही बहुत अच्छा है. मीठा है. हाँ हाँ चाय मिलती अच्छी. आप बोलो भैया. मैंने अभी पोहे खाए, बहुत अच्छा पोहे की क्वालिटी. हाँ आप बोलो. क्या बोलने का, सब अच्छा है. ಯಾರಾದ್ರೂ ನೆಕ್ಸ್ಟ್ ಟೈಮ್ ಒಂದೇ हाईवे रोड पे दाबा उसका. हाईवे रोडಲ್ಲಿ ಇದೆ. हाईवे कौन सा? नहीं इधर का एड्रेस क्या है? मसूर फाटा. आप बता दो, एड्रेस बता दो. मसूर फाटा. नहीं ना. हाँ दत्तगुरु. हाँ दत्तगुरु मार्केट हल्दी का. मैं यूट्यूब पे खाना कैसा है? खाना अच्छा है, एक नंबर है. और इससे भी भजे टेस्टी है. आप बोलो. आलू वड़ा बहुत मस्त है, एक नंबर है. क्वालिटी क्वांटिटी भी. ये शेप का लो, शेप का. ये सारे वीडियो में फेमस हो जाएगा. हाय बोलो भैया. खाना खाओगे आप? नहीं क्या है? हाँ, हाँ. ಇದು ನನ್ನ ಜರ್ನಿಲೇ ಮೇಜರ್ ಫಾಲ್ಟ್ ಆಗಿರೋದಂದರೆ ಟಾಪ್ ಬಾಕ್ಸು. RM5ಗೆ ಯಾರು ಟಾಪ್ ಬಾಕ್ಸ್ ಹಾಕ್ಸೋಕೆ ಹೋಗ್ಬೇಡ್ರಿ, ಭಾಳ ವೆಯ್ಟ್ ಇರುತ್ತೆ. ಅದು ಒಂದು 2-3 kg ಇರುತ್ತೆ ಟಾಪ್ ಬಾಕ್ಸು. ಅದರಲ್ಲಿ ನೀವು ಐಟಮ್ ಹಾಕಿದ್ದೀವಿ ಅಂದರೆ ಒಂದು 10 kg ಅಂತ ಆಗುತ್ತೆ. ಆದರೆ ಇದೆ ನೋಡಿರಿ ಗತಿ ಆಗೋದು. ಇಲ್ಲಿ ಫುಲ್ ಕಟ್ಟಾಗಿದೆ. ಕಟ್ಟಾಗಿ ಇದು ಮಡ್ಗಾಡ್ ಮೇಲೆ ಬಿದ್ದಿದೆ. ಮಣಗಾಡಂತೂ ಬೂಸ್ಟ್ ಆಗಿಬಿಟ್ಟಿದೆ. ಯಾರು ಟಾಪ್ ಬಾಕ್ಸ್ ಹಾಕ್ಸೋಕೆ ಹೋಗ್ಬೇಡ್ರಿ. ಹಾಕ್ಸಿದ್ರೆ ಸಣ್ಣದು ಪ್ಯಾನರ್ ಟೈಪ್ ಇಷ್ಟು ಬಾಕ್ಸ್ ಬರುತ್ತೆ ಬ್ಲ್ಯಾಕ್ ಕಲರ್ದು. ಅದರಲ್ಲಿ ಏನಾದರೂ ಗಾಡಿದು ಎಲ್ಲ ಅಮೌಂಟ್ ಇಡ್ತೀರಂದರೆ ಸೇಫ್ಟಿ ವೈಸ್ ಅದನ್ನು ಹಾಕ್ಸ್ರಿ. ಈ ಥರ 45 ಲೀಟರು 50 ಲೀಟರು 55 ಲೀಟರ್ ಹಾಕ್ಸೋಕೆ ಹೋಗಬೇಡಿ. ಟಾಪ್ ಬಾಕ್ಸ್ ಕಟ್ಟಾಗಿತ್ತು. ಈ ಸರ್ ಬಂದು ಭಾಳ ಹೆಲ್ಪ್ ಮಾಡಿದರು. ಇವರಿಂದನೇ ಇದೆಲ್ಲ ಆಗೋಕ್ಕೆ ಸಾಧ್ಯ. ಈಗ ವೆಲ್ಡಿಂಗ್ ಮಾಡಿಸ್ತೀನಿ. ವೆಲ್ಡಿಂಗ್ ಕೆಲಸ ನಡೀತಿದೆ. ಯಾರಾದರೂ ಲದಾಖ್ ಬರೋರಿಗಿದ್ದರೆ ಇಲ್ಲಿ ವಾಶಿಮಲ್ಲಿ ವೆಲ್ಡಿಂಗ್ ಶಾಪ್ ಇದೆ. ಇದೇ ಅವ್ರ ಶಾಪ್ ನೇಮು. ಫೈನಲಿ ವೆಲ್ಡಿಂಗ್ ಕೆಲಸ ಎಲ್ಲ ಆಯಿತು. ಹಾಗೆ ಗಾಡಿಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತಿದ್ದಾರೆ. ಅಲ್ಲಿಂದ ಬಿಟ್ಟು ಅಮರಾವತಿ ಬರೋಷ್ಟೊತ್ತಿಗೆ ಲೇಟಾಗಿಬಿಡ್ತು. ಒಂದು 7:30 ಆಯಿತು. ಇವಾಗ ಅಮರಾವತಿಗೆ ರೀಚ್ ಆಗಿದ್ದೀನಿ. ನೆಕ್ಸ್ಟ್ ಏನಂತ ಅಪ್ಡೇಟ್ ಕೊಡ್ತೀನಿ. ಎಲ್ರಿಗೂ ಡೇ 4ಗೆ ಸ್ವಾಗತ. ಇವತ್ತು ನಾನು ಅಮರಾವತಿಯಿಂದ ಭೋಪಾಲ್ಗೆ ಹೋಗ್ತಾ ಇದ್ದೀನಿ. बहुत अच्छा है. इसको क्या बोलते हैं? इसको गीला वाला. हाँ वो ये सांबार वड़ी. हाँ हाँ अच्छा है. इधर देखो कैमरा में.
ಎಲ್ರಿಗೂ ಡೇ 4ಗೆ ಸ್ವಾಗತ. ಇವತ್ತು ನಾನು ಅಮರಾವತಿಯಿಂದ ಭೋಪಾಲ್ಗೆ ಹೋಗ್ತಾ ಇದ್ದೀನಿ. ನೋಡಿ ಲಗೇಜೆಲ್ಲ ಈ ಥರ ಪ್ಯಾಕ್ ಮಾಡಿದ್ದೀನಿ. ಇದೆ ಬ್ಯಾಟ್ಲೋಪು ನೋಡಿ ಈ ಥರ ಇದೆ. ಫುಲ್ಲು ಇದೆಲ್ಲ ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡು ಹೋಗಿ ಆ ಸೈಡಲ್ಲಿ ಇಳಿಬೇಕು. ಗುರು ಅಮರಾವತಿಯಿಂದ ಭೋಪಾಲ್ಗೆ ಹೋಗ್ತಾ ಇದ್ದೆ. ಹೋಗೋ ರೋಡಲ್ಲೇ ಒಂದು ಡಾಬಾ ಇತ್ತು NH ಅಲ್ಲಿ. ಅದು ಯಾವ ಡಾಬಾ ಅಂತ ತೋರಿಸ್ತೀನಿ ನೋಡಿ. ಊಟ ಅಂತೂ ಚೆನ್ನಾಗಿರುತ್ತೆ ಇಲ್ಲಿ. ಇದೆ ಆ ಡಾಬಾ ಹೆಸರು. एड्रेस बोल दो ना जी. एड्रेस इधर का ये शमशेर सिंह भोसले सोनाघाटी आपका बैतूल मध्य प्रदेश. ढाबा का नाम ढाबा चंडी ढाबा. ಅಂತಂದರೆ ಇಲ್ಲಿ ಊಟ ಮಾಡೋದು ಟೇಸ್ಟ್ ಅಂತ ಚೆನ್ನಾಗಿರುತ್ತೆ. ಮಾಡೋದು ಗುರು ಈಗ ಮಧ್ಯಪ್ರದೇಶದಲ್ಲಿದ್ದೀನಿ. ಇಲ್ಲಿಂದ ಒಂದು ಭೋಪಾಲ್ ಬಂದುಬಿಟ್ಟು ಒಂದು 75 ಕಿಲೋಮೀಟರ್ ಇದೆ. ಗ್ರೀನರಿ ಇದೆ. ಈ ಗ್ರೀನರಿ ಆ ಸನ್ಸೆಟ್ಟು ಏನು ಸಖತ್ತಾಗಿ. ಇದು ಮಧ್ಯಪ್ರದೇಶದಲ್ಲಿರೋ ರಿವರು. ಯಾವ ರಿವರು ಅಂತ ಕಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ನೋಡಿದ್ರೆ ಸನ್ಸೆಟ್ಟು, ಈ ಕಡೆ ಹಿಂದ್ಗಡೆ ನೋಡಿದ್ರೆ ಮೌಂಟೇನ್ಸು. ನೋಡ್ರಿ ಇದೆಲ್ಲ ಫಾರೆಸ್ಟ್ ಏರಿಯಾ. ಇದರಲ್ಲಿ ಎಂಟ್ರಿ ಆಗ್ತಾಯಿದ್ದೀನಿ. ಇಲ್ಲಿಂದ ಅರೌಂಡ್ ಒಂದು ಭೋಪಾಲ್ 60 ಕಿಲೋಮೀಟರ್ ಇದೆ. ಗುರು ಈಗ ಒಂದು ಪ್ಲೇಸ್ ತೋರಿಸ್ತೀನಿ. ಅದು ಲಾಸ್ಟ್ ಇಯರು ತುಂಬ ವೈರಲ್ ಆಗಿತ್ತು. ಅಂದರೆ ಬ್ರಿಡ್ಜು ಕಟ್ಟಾಗಿತ್ತು ಅದು ಅದ್ರ ಪಕ್ಕದಲ್ಲೇ. ಮತ್ತು ಓವರ್ಫ್ಲೋ ಆಗಿ ಆ ಕಡೆಯಿಂದ ಈ ಕಡೆ ವಾಪಸ್ ಬರೋರಿಗೆ ಯಾರಿಗೂ ಆಗ್ತಿದ್ದಿಲ್ಲ. ಅದನ್ನು ತೋರಿಸ್ತೀನಿ ನೋಡ್ರಿ. ಇದೇ ಆ ನದಿ, ಅಲ್ಲಿ ಇದೆ ನೋಡ್ರಿ ಹಳೇದು ಕಟ್ಟಾಗಿರೋದು. ಇದೇ ಅದು ಓವರ್ಫ್ಲೋ ಆಗಿತ್ತು ಲಾಸ್ಟ್ ಇಯರು. ಆ ಕಡೆಯಿಂದ ಯಾರೂ ಬರೋಕ್ಕಾಗ್ತಿದ್ದಿಲ್ಲ. ಇವಾಗೆಲ್ಲ ಖಾಲಿ. ಗುರು ಹಂಗೆ ಮುಂದೆ ಹೋಗ್ತಾ ಇದ್ದೆ. ರೋಡಲ್ಲಿ ಫುಲ್ಲು ಗಾಳಿ ಧೂಳು ಬರ್ತಾಯಿತ್ತು. ಯಾಕಂದರೆ ಫುಲ್ ಮಳೆ ಮೋಡ ಎಲ್ಲ ಬ್ಲ್ಯಾಕ್ ಮೋಡ ಆಗಿಬಿಟ್ಟಿತ್ತು. ಮಳೆ ಅಂತೂ ಹೆವಿ ಮಳೆ ನೋಡ್ರಿ. ಈ ಥರ ಮಳೆ ಬರ್ತಿದೆ. ಅದಕ್ಕೆ ಬಂಕಲ್ಲೇ ಗಾಡಿ ಹಾಕಿ ಸ್ವಲ್ಪ ಹೊತ್ತು ಮಳೆ ಹೋಗೋ ಮಟ್ಟ और भैया जी क्या हाल है? ಮಿಲ್ತೆ ಬಾಯ್. ಇವತ್ತು ನಾನು ಶಿವಪುರಿಯಿಂದ ಆಗ್ರಾ ಹೋಗ್ತಿದ್ದೀನಿ. ಅರೌಂಡ್ ಒಂದು 230 ಕಿಲೋಮೀಟರ್ ಇದೆ. ಹೋಗ್ತಾ ರೋಡಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದೆ. ಈ ಸೈಡಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಸಮೋಸ, ಆಲೂ ಕಚೋರಿ ಈ ಥರ ಬೇರೆ ಥರ ಸಿಗುತ್ತೆ. ನಮ್ಮ ಸೈಡಲ್ಲಿ ಸಿಗಲ್ಲ. ಮತ್ತು ಇಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಚೇರು ಟೇಬಲ್ಲು ಆ ಥರ ಇರಲ್ಲ. ಎಲ್ಲ ಈ ಥರ ಸಿಸ್ಟಮ್ ಇರುತ್ತೆ. ಮಂಚ ಹಾಕಿ ಅದ್ರ ಮೇಲೆ 2 ಮಣೆ ಥರ ಹಾಕ್ತಾರೆ ಕಟ್ಗಿದು. ಅದ್ರ ಮೇಲೆ ಊಟ ಮಾಡೋದು. ಒಂಥರ ಚೆನ್ನಾಗಿದೆ ಈ ಕಡೆ ಸೈಡು. ಬೇಕಂದರೆ ಇದ್ರ ಮೇಲೆ ರೆಸ್ಟು ಮಾಡ್ಬೋದು. ಟೋನಿ ಅಲ್ಲಿದೆ. ಟೋನಿ ಅಂತೂ ಒಳ್ಳೆ ಪಿಕಪ್ ಕೊಡ್ತಿದ್ದಾನೆ. ಗುರು ನಾನು ಇಲ್ಲಿಂದ ಕೋನ್ಸಾ ಗಾಂವ್ ಹೆಸರು ಇಲ್ಲಿ ಘಾಟಿಗಾವಿಂದ ಹೋಗ್ತಾ ಇದ್ದೆ. ಚೈನ್ ಲೂಪ್ ಮಾಡಬೇಕಾದ್ರೆ ಫೋನು ನಾನು ಬಿದ್ದೋಗಿತ್ತು. ಇದೇ ವಿಡಿಯೋ ಮಾಡ್ತಿರೋ ಫೋನಲ್ಲಿ ಐಫೋನು. ಅದು ಪೊಲೀಸವ್ರಿಗೆ ಸಿಕ್ಕಿದೆ. ಪೊಲೀಸವರು ನನಗೆ ಕಾಲ್ ಮಾಡಿ ಕೊಡ್ತಿದ್ದಾರೆ ಫೋನು. ಇವರೇ ನೋಡಿ ಸರ್. ಥ್ಯಾಂಕ್ ಯು ಸರ್ ಜಿ. ಪೊಲೀಸವ್ರು ಭಾಳ ಹೆಲ್ಪ್ಫುಲ್ ಆಗಿದ್ದಾರೆ. ಗುರು ಫೋನ್ ಅಂತೂ ಸಿಕ್ತು. ಫೋನ್ ಸಿಕ್ಕಿದ್ಮೇಲೆ ಹಂಗೆ ಮುಂದಕ್ಕೆ ಬರ್ತಿದ್ದೆ. ಮುಂದಕ್ಕೆ ಬಂದಮೇಲೆ ಒಬ್ಬರು ಸರ್ ಸಿಕ್ಕಿದ್ರು.
ಅವರು ರೈಡ್ ಮಾಡ್ತಿದ್ದಾರೆ. ಅವರು ಪುಣೆಯಿಂದ ಬಿಟ್ಟಿದ್ದಾರೆ. ಪುಣೆಯಿಂದ ಈಗ ನೆಕ್ಸ್ಟು ಗ್ವಾಲಿಯರ್ಗೆ ಹೋಗ್ತಿದ್ದಾರೆ. ಬೈಕ್ ನೋಡ್ರಿ ಹೆಂಗಿದೆ, ಇದೆ ಅವ್ರ ಬೈಕು. ಫ್ರಂಟಿಂದ ಹೆಂಗೆ ಕಾಣುತ್ತೆ. ಇದು ಬೈಕ್ ಬಂದ್ಬಿಟ್ಟು NX 500 ಅಂತ ಒಳ್ಳೆ ಇದೆ. ಹೇಳಿ I'm going to decide. Karchla, Karma Valley. ಸರ್ ಆಯ್ ಬೋಲೋ. ಸರ್ ಭಾಳ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲೂ ಅಷ್ಟೇ, ಅಲ್ಲಿ ಸ್ಟೇಷನಲ್ಲೂ ಅಷ್ಟೇ, ₹1 ಇಸ್ಕೊಳ್ಳಿಲ್ಲ ಸ್ಟೇಷನಲ್ಲಿ. ಫೋನ್ ಹೆಂಗಿದೇನೋ ಹಂಗೆ ಕೊಟ್ಟರು. ಭಾಳ ಒಳ್ಳೊಳ್ಳೆ ಜನ ಸಿಗ್ತಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ ನೀವು. ಎಲ್ಲರಿಗೂ ಬಾಯ್.